ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದ್ರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ನಾವು ಉಡುಪಿ ಸ್ಟೈಲ್ನಲ್ಲಿ ಸಾಂಬಾರನ್ನ ಹೆಂಗೆ ಮಾಡೋದಂತ ನೋಡನ್ರಿ. ಈ ಸಾಂಬಾರು ಮಾಡೋದು ಅಗದಿ ಸುಲಭ ಐತ್ರಿ. ಅಷ್ಟೇ ಅಲ್ರಿ, ಈ ಸಾಂಬಾರು ಭಾರಿ ಟೇಸ್ಟ್ ಇರ್ತದ್ರಿ. ನೀವು ಒಮ್ಮೆ ಈ ಸಾಂಬಾರು ಮಾಡ್ಕೊಳ್ರಿ. ಹಂಗಾರ ಈ ಸಾಂಬಾರು ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನಾನಿಲ್ಲಿ 1 ಕಪ್ಪು ತೊಗರಿ ಬೇಳೆನ ತೊಳೆದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಕುಕ್ಕರಲ್ಲಿ ನೀರು ಹಾಕಿ ಬೇಯಿಸಕ್ಕಿಡಕತ್ತೇನೆ ರೀ. 3 ವಿಜಲ್ಲು ಕುಕ್ಕರ್ನ ಕೂಗಿಸ್ಕೊಳ್ಳೋಣ್ರಿ. ಈ ಕಡೆಗೆ ಒಂದು ಕಡಾಯಿ ಒಳಗೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಧನಿಯಾ, 1 ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನು ಮೆಣಸುಕಾಳು, ಒಂದು ಸ್ವಲ್ಪ ಚಕ್ಕಿ ಇಷ್ಟು ಹಾಕಿಬಿಟ್ಟು ನಾವು ಆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಹಂಗೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಬೇಕ್ರಿ. ಘಮ ಬರೋವರೆಗೂ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರಿಯಣ್ರಿ. ಭಾರಿ ಹುರಿದು ಮತ್ತು ಹೊತ್ಸಕ್ಕೆ ಹೋಗಬೇಡ್ರಿ. ನೋಡಿರಿ, ಒಂದು ಸ್ವಲ್ಪ ಘಮ ಬರೋವರೆಗೂ ಚೆಂದಾಗ ಹುರಿಬೇಕು. ಇದಕ್ಕೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಕತ್ತೇನೆ ರೀ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ನೋಡಿರಿ, ಹಿಂಗೆ ಘಮ ಬರೋವರೆಗೂ ಹುರಿಬೇಕ್ರಿ. ಈ ಮಸಾಲ ಎಲ್ಲ ಹುರಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡು ಹುರ್ಕೋಬೇಕ್ರಿ. ಭಾರಿ ಏನು ಹುರಿಯೋದು ಬ್ಯಾಡ್ರಿ. ಹಸಿ ಕೊಬ್ಬರಿನ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ. ಈ ಮಸಾಲ ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಂಬರ್ಬೇಕ್ರಿ. ಆಮೇಲೆ ಈ ಕಡೆ ಗ್ಯಾಸಿ ಮೇಲೆ ಇನ್ನೊಂದು ಕಡಾಯಿ ಇಟ್ಟೆ ನೋಡ್ರಿ. ಇದಕ್ಕೆ 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಿ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕ್ಬೇಕ್ರಿ. ಆಮೇಲೆ ಇಲ್ಲಿ 2 ಗುಂಟೂರು ಮೆಣಸಿನ್ಕಾಯಿ ಹಾಕಕತ್ತೇನೆ ರೀ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ, ಕರಿಬೇವು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕ್ರಿ. ಒಂದು ಚೂರ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇದಕ್ಕೆ ಆಮೇಲೆ 1 ಟೊಮೊಟೊ ಹಣ್ಣು ಹಾಕಕತ್ತೇನೆ ರೀ. ನೋಡಿರಿ, ಇಷ್ಟು ಸಾಮಾನು ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ್ರಿ. ನೋಡಿರಿ, ಒಂದು 3 ನಿಮಿಷಕ್ಕೆ ಇದು ಸಾಫ್ಟ್ ಆಗಿಬಿಡುತ್ತೆ ರೀ. ಈಗ ಇದಕ್ಕೆ ಒಂದು ಸಣ್ಣ ಬೌಲ್ನಾಗ ಅರ್ಧ ಬೌಲ್ನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳಕತ್ತೇನೆ ರೀ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಮೇಲೆ ಇದಕ್ಕೆ ರುಬ್ಕೊಂಡಿರೋ ಮಸಾಲ ಇತ್ತಲ್ರಿ, ಆ ಮಸಾಲ ಹಾಕ್ಕೋಬೇಕ್ರಿ. ಮಸಾಲ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೇನ್ರಿ. ಆಮೇಲೆ ಬ್ಯಾಳೆ ಬೇಯಿಸಿ ಇಟ್ಕೊಂಡಿದ್ವಲ್ರಿ, ಆ ಬ್ಯಾಳಿನ ಸ್ವಲ್ಪ ಮಸ್ತ್ಬಿಟ್ಟು ಈ ಮಸಾಲ ಒಳಗೆ ಹಾಕ್ಬೇಕ್ರಿ. ನೋಡಿರಿ, ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕಕತ್ತೇನೆ ರೀ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳಕತ್ತೇನೆ ರೀ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ನೋಡಿರಿ, ಭಾಳ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ನೋಡಿರಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ಸಕತ್ತದ್ರಿ. ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೇನಿ ರೀ. ಭಾಳ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಹದಕ್ಕೆ ಇರ್ಬೇಕ್ರಿ. ಇಷ್ಟ ನೋಡಿರಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡಿರಿ. ಈ ಉಡುಪಿ ಸ್ಟೈಲ್ ಸಾಂಬಾರು ರೆಡಿ ಆತ್ರಿ. ಇಷ್ಟು ಚಳಮಳ ಅನ್ನಂಗೆ ಸ್ವಲ್ಪ ಕುದಿಸ್ಬೇಕ್ರಿ ಒಂದು 2 ನಿಮಿಷ. ಆವಾಗ ಸಾರು ರುಚಿ ಜಾಸ್ತಿ ಬರ್ತೈತ್ರಿ. ನೋಡಿರಿ, ಹಿಂಗೆ ಚಳಮಳ ಕುದಿಸಿದ್ಮೇಲೆ ಗ್ಯಾಸ್ ಆಫ್ ಮಾಡಾಕತ್ತೇನೆ ರೀ. ಬಿಸಿ ಬಿಸಿ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಉಂಡ್ರೆ ಭಾರಿ ಮಸ್ತ್ ಇರ್ತೈತೆ ರೀ. ಇನ್ಯಾಕೆ ತಡ ಮಾಡ್ತೀರಿ? ನೀವು ಒಮ್ಮೆ ಈ ಥರ ಉಡುಪಿ ಸ್ಟೈಲ್ನ ಸಾಂಬಾರು ಮಾಡಿಕೊಂಡು ಸವಿರಲ್ಲ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ಸಾಂಬಾರು ಟೇಸ್ಟ್ ಹೆಂಗಾಗಿತ್ತು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಧನ್ಯವಾದಗಳು.